ಸರ್, ನಿಮ್ಮ ರಿಸರ್ಚಿನ ಸೆಂಟ್ರ್ ಏನು? ರಿಸರ್ಚಿನ ಸೆಂಟ್ರು ನಾನು ಹೇಳಿದಂತೆ ಭರತನ ನಾಟ್ಯಶಾಸ್ತ್ರದಲ್ಲಿ ಋಗ್ವೇದದಿಂದ ಪಠ್ಯವನ್ನು, ಯಜುರ್ವೇದದಿಂದ ಅಭಿನಯವನ್ನು, ಸಾಮವೇದದಿಂದ ಸಂಗೀತವನ್ನು ಹಾಗೂ ಅಥರ್ವಣ ವೇದದಿಂದ ರಸವನ್ನು ಆಯ್ದುಕೊಂಡು ಈ 5 ವೇದಗಳ ಈ ಒಂದು ಒಟ್ಟುಗೂಡಿಸಿಕೆ ಮಾಡಿಬಿಟ್ಟು ನಾಟ್ಯವೇದ ಎನ್ನುವಂಥ 5ನೇ ವೇದವನ್ನು ರಚನೆ ಮಾಡ್ದ ಅಂತ ಹೇಳ್ತಾರೆ. ಅಂದರೆ 5 ವೇದಗಳ ಸಾರವನ್ನು ಸಾರಗಳನ್ನು ತೆಗೆದುಕೊಂಡು, ಆದರೆ ಅದು ಇಲ್ಲಿವರೆಗೆ ಯಾರೂ ರಿಸರ್ಚ್ ಕೂಡ ಮಾಡಿರಲಿಲ್ಲ. ಆಮೇಲೆ ಕೆಲವು ವಿದ್ವಾಂಸರು ಇದು ನಾಟ್ಯಕ್ಕೆ ಪಾವಿತ್ರ್ಯತೆ ಬರಲಿ ಅಥವಾ ಪ್ರಾಚೀನತೆ ಬರಲಿ ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಬಿಟ್ಟು ಅದಕ್ಕೂ ಏನೂ ಸಂಬಂಧ ಇಲ್ಲ ವೇದಗಳಿಗೂ ಅನ್ನೋದನ್ನು ಹೇಳಿದರು. ಅದರಿಂದ ನಂಗೆ ಕುತೂಹಲ ಹುಟ್ಟಿತ್ತು. ಆದ್ದರಿಂದ ನಾನು 4 ವೇದಗಳನ್ನು ಕೂಡ ಸ್ಟಡಿ ಮಾಡಿದೆ. ಆಮೇಲೆ ನಾಟ್ಯಶಾಸ್ತ್ರವನ್ನು ಸ್ಟಡಿ ಮಾಡಿದೆ, ಕಂಪ್ಯಾರಿಸನ್ ಶುರು ಮಾಡಿದೆ. ತುಂಬ ಆಸಕ್ತಿಕರ ವಿಷಯಗಳು ಸಿಕ್ಕಿದೆ. ಯಾಕೆಂದರೆ ಋಗ್ವೇದ ಅನ್ನೋದು ಋಕ್ ಅಂತ ಕರಿತೀವಿ ಆ ಮಂತ್ರಗಳಿಗೆ. ಅದು ಛಂದೋಬದ್ಧತೆಗೆ, ಸಾಹಿತ್ಯಕ್ಕೆ, ಆಮೇಲೆ ಕಥೆಗಳಿಗೆ ಪ್ರಸಿದ್ಧವಾದದ್ದು. ಒಂದು ಟೆಕ್ಸ್ಟ್ ಅನ್ನೋದು ಬೇಕು ಅಂತಂದರೆ, ಒಂದು ಋಗ್ವೇದದ ಪಠ್ಯ ಬೇಕು ಅಂತಂದರೆ ಇವೆಲ್ಲ ಅವಶ್ಯಕತೆ. ಋಗ್ವೇದದಲ್ಲಿ ಆ ಲಕ್ಷಣಗಳೆಲ್ಲ ಸಿಕ್ತು. ಯಜುರ್ವೇದ ಅಂದರೆ ಸಾಮಾನ್ಯ ಯಜ್ಞಯಾಗಾದಿಗಳನ್ನು ಮಾಡುವುದು, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡುವುದು. ಯಜ್ಞಯಾಗಾದಿಗಳನ್ನು ಮಾಡಬೇಕಾದ್ರೆ ನಿತ್ಯ ನೈಮಿತ್ತಿಕ ಅನೇಕ ಮುದ್ರೆಗಳನ್ನೆಲ್ಲ ಬಳಸ್ತಾರೆ. ಅದು ಯಜುರ್ವೇದದಲ್ಲಿದೆ. ಆ ಯಜುರ್ವೇದದಲ್ಲಿ ಅಂತಹ ಮುದ್ರೆಗಳು. ಆಮೇಲೆ ಯಜುರ್ವೇದದ ಉಪವೇದ ಧನುರ್ವೇದದಲ್ಲಿ ನಿಂತುಕೊಳ್ಳುವಂತಹ ಭಂಗಿಗಳು, ದೂರದ ಬಾಣವನ್ನು ಪ್ರಯೋಗ ಮಾಡಬೇಕಾದ್ರೆ ಹಲವಾರು ಬೇರೆ ಬೇರೆ ಮುದ್ರೆಗಳನ್ನು ಉಪಯೋಗಿಸ್ತಾರೆ. ಸೊ ಯಜುರ್ವೇದ ಉಪವೇದ ಆಧಾರಿತ ಧನುರ್ವೇದದಿಂದ ಅನೇಕ ಅಂಶಗಳು ಯಜುರ್ವೇದದಿಂದ ಸಿಕ್ತು. ಆಮೇಲೆ ಯಜುರ್ವೇದ ಮಾಡಬೇಕಾದ್ರೆ ಅನೇಕ ಇದೇ ರೀತಿಯ ಉಡುಪುಗಳನ್ನು ಧರಿಸಬೇಕು, ಹೀಗೆಲ್ಲ ಹೇಳ್ತಾರೆ. ಇಂತಿಂಥವು ಯಾಗ ಮಾಡಬೇಕು, ಇಂಥ ರೀತಿ ಉಡುಪು ಧರಿಸಬೇಕು ಎಲ್ಲ ಹೇಳ್ತಾರೆ. ಕಾಸ್ಟ್ಯೂಮ್ ಆಹಾರ್ಯ ಅನ್ನುವಂಥದ್ದು ಅಲ್ಲಿಂದ ತಗೊಂಡು. ಸೊ ಯಜುರ್ವೇದದಿಂದ ಅಭಿನಯ ಅಂಶಗಳನ್ನು ಸ್ಫೂರ್ತಿಗೊಂಡಿದೆ ಅಂತಾಯಿತು. ಆಮೇಲೆ ಸಾಮವೇದದಿಂದ ಸಂಗೀತ. ಸಾಮವೇದ ಗಾಯನಕ್ಕೆ ಪ್ರಸಿದ್ಧವಾದ್ದು. ಅನೇಕ ಈಗ ನಾವು ಏನು ಸ್ವರಗಳಿದೆ ಅದು ಸಾಮವೇದದಲ್ಲಿದೆ. ಅದರಿಂದ ನ್ಯಾಚುರಲಿ ಸಾಮವೇದದಿಂದ ಸಂಗೀತ ಅನ್ನುವಂಥದ್ದು ಬಂತು. ಇನ್ನು ಅಥರ್ವಣ ವೇದ ರಸ. ಸಾಮಾನ್ಯವಾಗಿ ನಾವು ತಿಳ್ಕೊಂಡಂಗೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಮಾಟ ಮಂತ್ರಗಳು ಅಂತ ಹೇಳ್ತೀವಿ. ಆದರೆ ಅದ್ಭುತವಾದಂತಹ ಇದು, ಅದರಲ್ಲಿ ಔಷಧಿಗಳಿದೆ, ಆಮೇಲೆ ಸಾಮಾಜಿಕ ಕರ್ತವ್ಯಗಳಿದೆ, ಆಮೇಲೆ ಅನೇಕ ಸೈನ್ಯದ ರಕ್ಷಣೆ ಅಂತಹದ್ದೆಲ್ಲ ಇದೆ. ಈಗ ಸೈನ್ಯದ ರಕ್ಷಣೆ ಅಂದರೆ ವೀರ ರಸ ಬಂತು. ಗಂಡ ಹೆಂಡತಿ ಸಂಬಂಧ ಹೇಗಿರಬೇಕು ಅನ್ನೋದಕ್ಕೆ ಶೃಂಗಾರ ರಸ ಬಂತು. ಅನೇಕ ರೋಗಗಳಿಗೆ ಔಷಧಿ, ಅವುಗಳಿಗೆ ಅದ್ಭುತ ರಸ ಬಂತು. ಇಂತಿಂಥದ್ದು ವಿಷಯಗಳಿಗೆ ಇಂತಿಂಥ ಔಷಧಿನ ಕೊಡ್ಬೋದು ಅಂತ. ಹಾಗೆ ಅನೇಕ ರೋಗಕ್ಕೆ ಕಾರಣವಾಗುವಂತಹ ಅನೇಕ ಕ್ರಿಮಿಗಳ ವರ್ಣನೆ ಇದೆ, ಅದರಲ್ಲಿ ಭೀಭತ್ಸ ರಸ. ಹೀಗೆ ರಸಗಳು ಅಲ್ಲಿದೆ. ಹೀಗೆ ಅಂತಹ ಅಂಶಗಳು ನಿಜವಾಗಿಯೂ ಇದ್ದಿದ್ದು ಹೌದು, 4 ವೇದಗಳಿಂದ ಹೌದು ಅನ್ನೋದನ್ನು ನಾನು ಕಂಡುಹಿಡಿದುಕೊಂಡು ಅದಕ್ಕೆ ರಿಸರ್ಚನ್ನು ಮಾಡಿ ಅದನ್ನು ನಾನು ಪಬ್ಲಿಷ್ ಮಾಡಿದೆ. ರಿಸರ್ಚಿನ ಪುಸ್ತಕದ ಹೆಸರೇನು? ನಾಟ್ಯವೇದ ಎನ್ ಎಸೆನ್ಸ್ ಆಫ್ 4 ಏನ್ಷಿಯಂಟ್ ವೇದಾಸ್. ಸರಿಗ ಭರತನ ನಾಟ್ಯಶಾಸ್ತ್ರ ಅನ್ನೋದು ಒಂಥರ ಒಟ್ಟಾರೆ ಸಾಂಸ್ಕೃತಿಕ ವಲಯದಲ್ಲಿದ್ದವರಿಗೆ ಒಂದೊಂಥರ ಬೈಬಲ್ ಥರ ಒಂಥರ ಸೆಂಟ್ರ್ ಅದು. ಆದರೆ ಒಟ್ಟಾರೆಯಾಗಿ ಗಮನಿಸಿದ ಹಾಗೆ ಇವೆಲ್ಲದಕ್ಕೂ ಮೂಲವಾಗಿರ್ತಕ್ಕಂಥದ್ದು ಬುಡಕಟ್ಟು ಸಮಾಜ, ಅದರ ಮುಂದೆ ಜಾನಪದ ಕಲೆಯಿಂದ ಇವೆಲ್ಲವೂ ಅರಳಿತು ಅಂತ ಹೇಳ್ತಾರೆ. ನೀವೆಲ್ಲ ಇದನ್ನೆಲ್ಲ ವೇದಗಳನ್ನೆಲ್ಲ ಓದ್ರಲ್ಲ, ಭರತನಾಟ್ಯಶಾಸ್ತ್ರ ಓದ್ರಲ್ಲ. ಸೊ ಇದ್ರ ಬಗ್ಗೆ ಏನೋ ರೆಫರೆನ್ಸ್ ಅದರಲ್ಲಿ ಕಂಡ್ರೆ ನೀವು? ಈಗ ಒಟ್ಟಿನಲ್ಲಿ ಹೇಳೋದಾದರೆ, ಈಗ ನಾಟ್ಯಶಾಸ್ತ್ರವನ್ನು ಬರೆದಿದ್ದು ಅಂತಂದರೆ ನಾಟ್ಯಶಾಸ್ತ್ರ ಬರೆದ ಮೇಲೆ ನಾಟ್ಯ ಹುಟ್ಟಿದ್ದಲ್ಲ. ನಾಟ್ಯಶಾಸ್ತ್ರ ಇದೆ ಲಕ್ಷಣ ಗ್ರಂಥ ಅಷ್ಟೇ. ಅದು ಅವನು ಹೇಳ್ತಾನೆ ಅವಸ್ಥಾನುಕರಣಂ ನಾಟ್ಯಂ ಅಂತ. ಜಗತ್ತಲ್ಲಿ ಏನೇನು ಆಗ್ತಿದೆ ಅದರ ಆ ಅವಸ್ಥೆಗಳ ಅನುಸರಣೆಯೇ ನಾಟ್ಯ ಅಂತ. ಆದ್ದರಿಂದ ನಾಟ್ಯಶಾಸ್ತ್ರಗಳು ಇದ್ದಂತೆ ನಾಟ್ಯ ಅಲ್ಲ, ಇರುವಂತಹ ನಾಟ್ಯದ ಪ್ರಕಾರಗಳು, ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಕ್ರೋಢೀಕರಣ ಮಾಡಿ ನಾಟ್ಯಶಾಸ್ತ್ರ ಅಂತ ಬರ್ತಾನೆ. ಈಗ ನಾನು ಹೇಳೋದು ಅಷ್ಟೇ, ಈಗ ಶಾಸ್ತ್ರಕ್ಕೆ ಅನುಗುಣವಾಗಿ ಅನ್ನೋದಕ್ಕಿಂತ ಈ ನಾಟ್ಯ ಅನ್ನೋದು ಮನುಷ್ಯನ ಸ್ವಾಭಾವಿಕವಾಗಿದೆ. ಹೌದೌದು. ಯಾಕೆ ಅಂತಂದರೆ ಮನುಷ್ಯ ತುಂಬ ಆದಿವಾಸಿ ಆಗಿದ್ದಾಗ ಅವನಿಗೆ ಯಾವುದೋ ಆಹಾರ ಶಿಸ್ತ್ರ ಕುಣಿತಿದ್ದ, ಅದು ನಾಟ್ಯ. ಕರೆಕ್ಟ್. ಒಂದು ಅಧ್ಯಯನ ಏನು ಹೇಳುತ್ತೆ ಅಂದರೆ, ಏನು ಆದಿವಾಸಿಯಾಗಿದ್ದಂಥ ಮನುಷ್ಯ ಬೇಟೆಯಾಡಲಿಕ್ಕೆ ಏನು ಒಂದು ವಿನ್ಯಾಸ ಮಾಡ್ಕೋತಾರೆ,
ಆ ವಿನ್ಯಾಸ ಮಾಡುವಾಗ ನೀನು ಹೀಗೆ ಬರಬೇಕು, ನೀನು ಹೀಗೆ ಬರಬೇಕು, ನೀನು ಆ ಕಡೆಯಿಂದ ಬರಬೇಕು ಅಂತ ವಿನ್ಯಾಸ ಮಾಡ್ಕೊತಾರೆ. ಆ ವಿನ್ಯಾಸ ಕೊಂಡ ಘಟ್ಟವೇ ಒಂದು ಮನುಷ್ಯನ ನಟನೆಯ ಆರಂಭ ಆಯಿತು ಅಂತ. ಖಂಡಿತವಾಗಿಯೂ. ಈಗ ನಾನು ಹೇಳೋದು ಅಷ್ಟೇ, ನಾಟ್ಯ ಅನ್ನೋದು ಒಳಗಿಂದ ಸ್ಫುರಿಸುವಂಥದ್ದು, ನಾಟ್ಯವಾಗಲಿ ನಟನೆ. ಈಗ ಮನುಷ್ಯನಿಗೆ ಆಹಾರ ಸಿಗ್ತಿರ್ಲಿಲ್ಲ, ಎಷ್ಟೋ ದಿವಸ ಅಂತ ಆಹಾರ ಸಿಕ್ಕಿದ ಕೂಡಲೇ ತಿನ್ನೋಕ್ಕಿಂತ ಮೊದಲೇ ಕುಣ್ಕೋತಿದ್ದ ತನ್ನ. ಈಗ ನಾಟ್ಯ ಅನ್ನೋದಿದೆಯಲ್ಲ, ಅದು ಆನಂದದ ಅಭಿವ್ಯಕ್ತಿಯ ಒಂದು ಸ್ವರೂಪ ಅಷ್ಟೇ, ಬಿಟ್ಟರೆ ಅದು ಹೀಗಿತ್ತು. ಅದನ್ನು ಶಿಷ್ಟ ರೂಪ ಕೊಟ್ಟು ಶಾಸ್ತ್ರೀಯ ರೂಪಕ್ಕೆ ತಂದಿದ್ದು ನಾಟ್ಯಶಾಸ್ತ್ರ. ಅಲ್ಲಿವರೆಗೆ ಮನುಷ್ಯ ಯಾವಾಗಲೂ ನಾಟ್ಯ ಮಾಡ್ತಾನೆ ಇದ್ದ. ನಾಟ್ಯ ಅನ್ನೋದಕ್ಕೆ ನಾವು ನಾಟ್ಯ ಅಂದ್ಕೊಳ್ಳೆ ಭರತನಾಟ್ಯ ಕೂಚಿಪುಡಿ ಯೋಚನೆ ಮಾಡೋ ಅಗತ್ಯ ಇಲ್ಲ. ನಾಟ್ಯ ಅನ್ನೋದು ಮನುಷ್ಯ ಜೊತೆಗೆ ಒಂದು ಅವಿಭಾಜ್ಯ ಅಂಗ. ಖಂಡಿತವಾಗಿ. ಆಮೇಲೆ ನಾಟ್ಯಶಾಸ್ತ್ರ ಎಲ್ಲ ಹುಟ್ಕೊಂಡು